ಕಾರ್ಮಿಕರಿರೋ ಜಾಗಕ್ಕೆ ಕಚೇರಿ ಹೋಗಬೇಕು. ಯಾಕಂದ್ರೆ ಅವರು ಶ್ರಮಿಕರು, ಹೊಟ್ಟೆ ತುಂಬಿದವರಲ್ಲ. ಸಂತೋಷ್ ಲಾಡ್ ಅವರ ಕನಸಿನ ಯೋಜನೆ ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರಗಳು. ದೇಶದ ಅಭಿವೃದ್ಧಿ ಆಗಬೇಕು ಅಂದ್ರೆ ಕಾರ್ಮಿಕರು ಚೆನ್ನಾಗಿರ್ಬೇಕು. ದೇಶ ಮುಂದುವರಿಬೇಕಂದ್ರೆ ಕಾರ್ಮಿಕರು ಬಲಿಷ್ಠವಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು. ಇದನ್ನ ಸಾಕಷ್ಟು ಜನ ಹೇಳ್ತಾರೆ. ಆದರೆ ಕಾರ್ಮಿಕರಿಗಾಗಿ ನಿಜಕ್ಕೂ ಶ್ರಮಿಸೋರು ಎಷ್ಟು ಜನ? ಕಾರ್ಮಿಕರಿಗೆ ಸಿಗಬೇಕಾದ ಹಕ್ಕುಗಳಿಗಾಗಿ ಶ್ರಮಿಸೋರು ಎಷ್ಟು ಜನ? ಕಾರ್ಮಿಕರಿಗಾಗಿ ಕೂಡ ಸರ್ಕಾರದಲ್ಲಿ ಒಂದು ಇಲಾಖೆ ಇದೆ, ಅದಕ್ಕೊಬ್ರು ಸಚಿವರಿದ್ದಾರೆ ಅನ್ನೋದು ಎಷ್ಟು ಜನಕ್ಕೆ ಗೊತ್ತು? ಕಾರ್ಮಿಕ ಇಲಾಖೆ ಇತ್ತು, ಆವಾಗ್ಲೋ ಇವಾಗ್ಲೋ ಸದ್ದಾಗ್ತಾ ಇತ್ತು. ಆದರೆ ಸಂತೋಷ್ ಲಾಡ್ ಅವರು ಕಾರ್ಮಿಕ ಇಲಾಖೆಯ ಸಚಿವರಾದ ಬಳಿಕ ಇಡೀ ದೇಶಕ್ಕೆ ಮಾದರಿ ಅನ್ನುವಂತಹ ಆಮೂಲಾಗ್ರ ಬದಲಾವಣೆಗಳನ್ನು ತರ್ತಾ ಇದ್ದಾರೆ. ಅದರಲ್ಲಿ ಮತ್ತೊಂದು ಪ್ರಮುಖವಾದ ಯೋಜನೆ ಅಂದರೆ ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರಗಳ ಸ್ಥಾಪನೆ. ಏನಪ್ಪ ಇದು ಅಂತೀರಾ? ಎಸ್, ಸ್ಟಾರ್ಟಿಂಗಲ್ಲೇ ಹೇಳಿದೆ ಕಾರ್ಮಿಕರು ಅಂದರೆ ಶ್ರಮಿಕರು ಅಂತ. ಶ್ರಮಿಕರು ದಿನ ದುಡಿದುಬಿಟ್ಟು ದಿನ ಬದುಕಬೇಕು, ಜೀವನ ಸಾಗಿಸ್ಬೇಕು. ಅದನ್ನೆಲ್ಲ ಬಿಟ್ಟುಬಿಟ್ಟು ತಮ್ಮ ಹಕ್ಕುಗಳಿಗಾಗಿ ಸರ್ಕಾರಿ ಕಚೇರಿಗೆ ಅಲ್ಕೊಂಡಿರೋಕ್ಕಾಗಲ್ಲ. ಇದೇ ಕಾರಣಕ್ಕಾಗಿ ಸಂತೋಷ್ ಲಾಡ್ ಅವರ ಮಾಸ್ಟರ್ ಪ್ಲಾನ್ ಏನಂದರೆ ಕಾರ್ಮಿಕರು ಇರುವ ಜಾಗಕ್ಕೆ, ಎಸ್ಪೆಷಲಿ ಕಟ್ಟಡ ಕಾರ್ಮಿಕರು ಇರುವಂತಹ ಜಾಗಕ್ಕೆ ಸರ್ಕಾರದ ಕಚೇರಿಯೇ ಅವರಿರೋ ಸ್ಥಳಕ್ಕೆ ಹೋಗುತ್ತೆ. ಇದಕ್ಕೇನೆ ಆಫೀಸ್ ಆನ್ ವೀಲ್ ಅಂತ ಹೇಳೋದು. ಇದು ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರದ ಅತ್ಯುನ್ನತವಾದ ಉದ್ದೇಶ. ಕಾರ್ಮಿಕರಿಗೆ ಗೊತ್ತಿಲ್ಲ ರೀ ಪಾಪ, ಅವ್ರಿಗೆ ಸೈನ್ ಹಾಕೋದು ಕಲ್ತಿರ್ತಾರೆ ಒಂದಷ್ಟು ಜನಕ್ಕೆ ಅದೂ ಗೊತ್ತಿರಲ್ಲ. ಅನಕ್ಷರಸ್ಥರು ಹೆಚ್ಚಾಗಿರ್ತಾರೆ. ಹೀಗಾಗಿ ಅವ್ರು ಹೋಗಿ ಸರ್ಕಾರಿ ಕಚೇರಿಗಳಿಗೆ ಹೋಗಿ ಅಲ್ಲಿ ಓಡಾಡ್ಕೊಂಡು ತಮಗೆ ಬೇಕಾಗಿರೋ ಕೆಲಸಗಳನ್ನ ಮಾಡಿಸ್ಕೊಳ್ಳೋದಕ್ಕೂ ಎಷ್ಟು ಸಾಧ್ಯ? ಹೋಗ್ತಾರೆ, ಇಲ್ಲ ಅಂತ ಹೇಳಲ್ಲ, ತಮ್ಮ ಹಕ್ಕುಗಳಿಗಾಗಿ ತಾವು ಹೋರಾಡಲೇಬೇಕು. ಆದರೆ ಕಾರ್ಮಿಕರಿರೋ ಜಾಗಕ್ಕೆ ಹೋಗಿ ಅಲ್ಲಿರುವಂಥ ಅಧಿಕಾರಿಗಳು ಅವ್ರಿಗೆ ಗೈಡೆನ್ಸ್ ಕೊಟ್ಟು ಕಾರ್ಮಿಕರಿಗೆ ಏನೆಲ್ಲ ಸೌಲಭ್ಯಗಳು ಸಿಗಬೇಕು, ಕಾರ್ಮಿಕರಿಗೆ ಯಾವ ರೀತಿಯಲ್ಲಿ ಸ್ಮಾರ್ಟ್ ಕಾರ್ಡನ್ನು ಪಡ್ಕೋಬೇಕು, ಕಾರ್ಮಿಕರು ಯಾವ ರೀತಿಯಲ್ಲಿ ತಮ್ಮ ಅರ್ಜಿಗಳನ್ನು ಫಿಲಪ್ ಮಾಡಬೇಕು, ತಮ್ಮ ಬಗ್ಗೆ ಇರುವಂಥ ಮಾಹಿತಿಗಳು ಏನು, ಯಾವ ರೀತಿ ಅವ್ರ ಮಾಹಿತಿ ಪಡ್ಕೋಬೇಕು, ಅದನ್ನು ಯಾವ ರೀತಿ ಅನುಷ್ಠಾನಕ್ಕೆ ತರಬೇಕು, ಇವೆಲ್ಲವನ್ನ ಕಾರ್ಮಿಕರಿಗೆ ತಿಳಿಯುವಂತೆ ಮಾಡೋದರ ಉದ್ದೇಶವೇ ಈ ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರಗಳ ಸ್ಥಾಪನೆ. ನಿಜಕ್ಕೂ ಎಷ್ಟು ಖುಷಿ ಅನಿಸುತ್ತೆ ಅಂದರೆ ಸಂತೋಷ್ ಲಾಡ್ ಅವರ ಈ ಕೆಲಸ, ಇಂತಹ ಕೆಲಸ ಜನರಿಗಾಗಿ ದುಡಿಬೇಕು, ಕಾರ್ಮಿಕರಿಗಾಗಿ ದುಡಿಬೇಕು, ತಮ್ಮ ಇಲಾಖೆಗೆ ಒಳ್ಳೆ ಕೆಲಸಗಳ ಮೂಲಕವೇ ಹೆಸರು ಬರಬೇಕು ಅನ್ನೋದು ಸಾಕಷ್ಟು ಜನಪ್ರತಿನಿಧಿಗಳಿಗಿರಲ್ಲ. ಇನ್ನೂ ಮುಖ್ಯವಾಗಿ ಈ ಅಂಬೇಡ್ಕರ್ ಸೇವಾ ಕೇಂದ್ರದ ಸೌಲಭ್ಯಗಳು ಏನೇನು ಅಂತ ನಾನು ನಿಮಗೆ ತಿಳಿಸ್ತೀನಿ. ಕಾರ್ಮಿಕರಿಗೆ ಸೌಲಭ್ಯಗಳ ಮಾಹಿತಿ, ಅಗತ್ಯ ದಾಖಲೆಗಳನ್ನು ಪಡ್ಕೊಳ್ಳೋದು, ಅಲ್ಲೇ ಹೋಗಿ ಅರ್ಜಿ ಭರ್ತಿ ಮಾಡೋಕ್ಕೆ ಸಹಾಯ ಮಾಡೋದು, ಯೋಜನೆಗಳ ಅನುಷ್ಠಾನಕ್ಕೆ ನೆರವು ನೀಡೋದು, ಸ್ಮಾರ್ಟ್ ಕಾರ್ಡ್ ವಿತರಣೆಗೆ ನೆರವು ನೀಡೋದು, ಮೊಬೈಲ್ ಅಪ್ಲಿಕೇಶನ್ ಮಾಹಿತಿ ನೀಡೋದು. ಕಾರ್ಮಿಕರು ಎಲ್ಲ ಸೌಲಭ್ಯಗಳನ್ನು ಒಂದೇ ಕಡೆ ಪಡ್ಕೊಳ್ಳೋಕ್ಕೆ ಇಲ್ಲಿವರೆಗೂ ಸೂಕ್ತವಾದ ಪ್ಲಾಟ್ಫಾರ್ಮ್ ಇರಲಿಲ್ಲ. ಇದೀಗ ಸಂತೋಷ್ ಲಾಡ್ ಅವರು ಸುಮಾರು 43 ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ತಂಡವನ್ನು ರಚಿಸಿದ್ದು ಈ ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರಗಳು ಕಾರ್ಯನಿರ್ವಹಿಸ್ತವೆ. ಕಂಪ್ಲೀಟ್ ಡಿಜಿಟಲೀಕರಣ ಇದೆ, ತಂತ್ರಜ್ಞಾನ ಇದೆ. ಇವೆಲ್ಲವೂ ಕೂಡ ಕಟ್ಟಡ ಕಾರ್ಮಿಕರ ಸೌಲಭ್ಯಕ್ಕಾಗಿ ಮಾತ್ರ. ಇನ್ನು ಈ ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರದ ಅತ್ಯಂತ ದೊಡ್ಡ ಹೈಲೈಟ್ ಅಂದರೆ ಮೊಬೈಲ್ ಅಪ್ಲಿಕೇಶನ್. ಇವತ್ತು ಯಾರ ಕೈಯಲ್ಲಿ ಮೊಬೈಲ್ ಇರಲ್ಲ ಹೇಳ್ರಿ? ಎಲ್ಲರ ಕೈಯಲ್ಲೂ ಸ್ಮಾರ್ಟ್ ಫೋನೇ, ಕೀಪ್ಯಾಡ್ ಫೋನ್ಗಳೇ ಇಲ್ಲ. ಹೀಗಾಗಿ ತಮ್ಮ ಮೊಬೈಲಲ್ಲೇ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ತಾವು ಯಾವೆಲ್ಲ ಅರ್ಜಿಗಳನ್ನ ಸಲ್ಲಿಸ್ಬೋದು ಅಥವಾ ಅರ್ಜಿ ಸಲ್ಲಿಸಿದರೆ ಅದನ್ನ ಟ್ರ್ಯಾಕಿಂಗ್ ಮಾಡೋ ವ್ಯವಸ್ಥೆ ಎಲ್ಲವನ್ನ ಕೂಡ ಸುಸಜ್ಜಿತವಾಗಿ ಮಾಡಿದ್ದಾರೆ, ಅದು ಯೂಸರ್ ಫ್ರೆಂಡ್ಲಿ ಆಗಿ. ಹೀಗಾಗಿ ವೀಕ್ಷಕರೇ, ಕಾರ್ಮಿಕರಿದ್ದಲ್ಲಿಯೇ ಕಚೇರಿ, ಎಷ್ಟು ಸುಂದರವಾದ ಕಲ್ಪನೆ ಅಲ್ವಾ? ಸಂತೋಷ್ ಲಾಡ್ ಅವರ ಈ ಕೆಲಸದ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.